ಉಕ್ಕಿನ ಹಕ್ಕಿಗಳು ಆರ್ಭಟಿಸಲಿದೆ. ಏರ್ ಶೋಗೆ ಯಲಹಂಕದ ವಾಯುನೆಲೆ ರೆಡಿಯಾಗಿದೆ. ಈ ಬಾರಿ ಕೋವಿಡ್ ನಿಯಮಗಳ ನಡುವೆ ಏರೋ ಇಂಡಿಯಾ ಶೋ ನಡೆಯಲಿದೆ. ಉಕ್ಕಿನ ಹಕ್ಕಿಗಳ ಪ್ರದರ್ಶನಕ್ಕೆ ಒಂದೇ ದಿನ ಬಾಕಿ. ಹೈಬ್ರಿಡ್ ಏರೋ ಇಂಡಿಯಾಗೆ ಬೆಂಗಳೂರು ಸಜ್ಜು. ಬೆಂಗಳೂರು ಏರ್ ಶೋ ವಿಶ್ವ ಪ್ರಸಿದ್ಧ ರಕ್ಷಣಾ ಕಾರ್ಯಕ್ರಮಗಳಲ್ಲಿ ಒಂದು. ಇದೀಗ ಮತ್ತೊಂದು ಲೋಹದ ಹಕ್ಕಿಗಳ ಆರ್ಭಟ ಅಬ್ಬರಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಡಿದ್ದು ಫೆಬ್ರವರಿ 3ರಿಂದ 7ರವರೆಗೆ ಯಲಹಂಕ ವಾಯುನೆಲೆಯಲ್ಲಿ 2021ರ ಏರೋ ಇಂಡಿಯಾ ಪ್ರದರ್ಶನ ನಡೆಯಲಿದೆ. ಕಳೆದ ಬಾರಿಯ ಏರ್ ಶೋ ವೇಳೆ ಪಾರ್ಕಿಂಗ್ ಜಾಗದಲ್ಲಿ ದೊಡ್ಡ ಅಗ್ನಿ ಅನಾಹುತ ನಡೆದಿತ್ತು. ಅಂದು 300 ಕಾರ್ಗಳು ಅಗ್ನಿಗೆ ಆಹುತಿಯಾಗಿದ್ದವು. ಹೀಗಾಗಿ ಈ ಬಾರಿ ಪಾರ್ಕಿಂಗ್ ಸ್ಥಳದಲ್ಲಿದ್ದ ಹುಲ್ಲನ್ನ ಕಟಾವು ಮಾಡಿ ಅಗ್ನಿಶಾಮಕ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಹಾಗೆ ಶತ್ರುಗಳ ತಡೆಗೆ ವಾಯುಪಡೆ ಶಾರ್ಪ್ ಶೂಟರ್ಗಳನ್ನ ಸಜ್ಜುಗೊಳಿಸಿದೆ. ಅಂದಹಾಗೆ ಇದು ದೇಶದ ಮೊದಲ ಹೈಬ್ರಿಡ್ ಏರೋ ಇಂಡಿಯಾ ಕಾರ್ಯಕ್ರಮ. ಒಟ್ಟು 14 ದೇಶಗಳ 601 ಪ್ರದರ್ಶಕರು ವೈಮಾನಿಕ ಪ್ರದರ್ಶನ ನೀಡಲಿದ್ದಾರೆ. ಅದರಲ್ಲಿ 78 ವಿದೇಶಿ ಪ್ರದರ್ಶಕರಿದ್ದಾರೆ. ಅಲ್ಲದೆ 28 ದೇಶಗಳ ರಕ್ಷಣಾ ಇಲಾಖೆಗಳು ಕೂಡ ಈ ಬಾರಿಯ ಬೆಂಗಳೂರು ಏರೋ ಶೋನಲ್ಲಿ ಭಾಗಿಯಾಗಲಿದೆ. ಹಾಗಾಗಿ ಹೈಬ್ರಿಡ್ ಏರ್ ಶೋವನ್ನು ಯಶಸ್ವಿಗೊಳಿಸುವುದಕ್ಕೆ ರಕ್ಷಣಾ ಸಚಿವಾಲಯ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. ಅಲ್ಲದೆ ಕೊರೋನಾ ಕಟ್ಟೆಚ್ಚರ ವಹಿಸಲಾಗಿದೆ. ಯಲಹಂಕ ವಾಯುನೆಲೆಗೆ ಬರುವ ಎಲ್ಲರೂ ಕನಿಷ್ಠ 72 ಗಂಟೆ ಮುನ್ನ ಆರ್ಟಿಪಿಸಿಆರ್ ಪರೀಕ್ಷೆ ಮಾಡಿಸಿಕೊಂಡು ನೆಗೆಟಿವ್ ರಿಪೋರ್ಟ್ ತರುವುದು ಕಡ್ಡಾಯ. ಫೆಬ್ರವರಿ 3ರಿಂದ 5ರವರೆಗೆ 3 ದಿನ ಮಾತ್ರ ಸಾರ್ವಜನಿಕರ ವೀಕ್ಷಣೆಗೆ ಪ್ರವೇಶ ಇರುತ್ತೆ. ದಿನಕ್ಕೆ ಕೇವಲ 3000 ಮಂದಿಗೆ ಮಾತ್ರ ಪಾಸ್ ಸಿಗುತ್ತೆ. ಆಕ್ರೋಬಾಟ್ ವೀಕ್ಷಣೆಗೆ ಮಾತ್ರ ಈ ಪಾಸ್ ಸೀಮಿತ. ಬೇರೆ ಯಾವ ಪ್ರದರ್ಶನ ಸ್ಥಳಕ್ಕೂ ಹೋಗುವ ಹಾಗಿಲ್ಲ. ಇನ್ನು ಪಾಸ್ ಹೊಂದಿದವರು ಕೇವಲ 3 ಗಂಟೆಗಳು ಮಾತ್ರ ಕಾರ್ಯಕ್ರಮದಲ್ಲಿ ಇರೋದಕ್ಕೆ ಅವಕಾಶ ಇರುತ್ತೆ. ಈ ಬಾರಿಯ ಏರ್ ಶೋನ ವಿಶೇಷತೆ ಅಂದ್ರೆ ರಫೇಲ್ ಯುದ್ಧ ವಿಮಾನ ಹಾಗೆ ಅಪಾಚೆ ಹೆಲಿಕಾಪ್ಟರ್ ಇವೆರಡೂ ಭಾರತೀಯ ಸೈನ್ಯದ ಸಾಲಿನಲ್ಲಿ ವಿರಾಜಿಸಲಿವೆ. ಜೊತೆಗೆ ಸಾರಂಗ್, ತೇಜಸ್ ಆರ್ಭಟ ಇರುತ್ತೆ. ಅಲ್ಲದೆ ಡಿಆರ್ಡಿಒ ಒಟ್ಟು 300 ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನಗಳನ್ನ ಪ್ರದರ್ಶಿಸಲಿದೆ. ಇದರೊಂದಿಗೆ HAL ಇದೇ ಮೊದಲ ಬಾರಿಗೆ ಆತ್ಮನಿರ್ಭರ್ ಅನ್ನುವ ಫಾರ್ಮೇಷನ್ ಕೂಡ ಪ್ರದರ್ಶನವಾಗಲಿದೆ. ಏರ್ ಶೋ ಭಾರಿ ವಹಿವಾಟಿನ ಸ್ಥಳ ಕೂಡ ಹೌದು. $100 ಬಿಲಿಯನ್ ವಹಿವಾಟು ಬೆಂಗಳೂರಿನ ಅಂಗಳದಲ್ಲಿ ನಡೆಯಲಿದೆ. ಭಾರತ ತನ್ನ ಆವಿಷ್ಕಾರ ಹಾಗೂ ವಿವಿಧ ರಾಷ್ಟ್ರಗಳ ಜೊತೆ ಸ್ನೇಹ ಸಾಧಿಸಿರುವ ಹಿನ್ನೆಲೆಯಲ್ಲಿ ಹೆಚ್ಚು ಒಪ್ಪಂದಗಳಾಗುವ ನಿರೀಕ್ಷೆ ಇದೆ. ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ. ಒಂದು ಸ್ಮಾಲ್ ಬ್ರೇಕ್.